ರಾಜ್ಯದಲ್ಲಿ ಮತ್ತೊಂದು ಬೃಹತ್ ಡ್ರಗ್ಸ್ ಜಾಲ ಬೇಟೆ ಮಾಡಲಾಗಿದೆ. ಕೋಟಿ ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಮೈಸೂರಿನಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೊಂದು ಬೃಹತ್ ಡ್ರಗ್ಸ್ ಜಾಲವನ್ನು ಎನ್ಸಿಬಿ ಅಧಿಕಾರಿಗಳು ಬೇಟೆಯಾಡಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಮೈಸೂರಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. ಮಾದಕ ವಸ್ತುಗಳ ರಹಸ್ಯ ಪ್ರಯೋಗಾಲಯದ ಮೇಲೆ ನಡೆದಿರ್ತಕ್ಕಂತಹ ದಾಳಿ ಇದು. ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿ ಅಂತ ಕರೀತೀವಿ. ಮಾದಕ ವಸ್ತು ಸಾಗಣೆ ಜಾಲದ ಮಾಸ್ಟರ್ ಮೈಂಡ್ನನ್ನು ಸಹ ಅರೆಸ್ಟ್ ಮಾಡಲಾಗಿದೆ. ಮಹೇಂದ್ರ ಕುಮಾರ್ ವಿಷ್ಣೋಯಿ ಬಹುಶಃ ಈತ ಪಶ್ಚಿಮ ಬಂಗಾಳ ಮೂಲದವನು ಅಂತ ಅನ್ನಿಸ್ತಾ ಇದೆ. ವಿಷ್ಣೋಯಿ ವಿರುದ್ಧ ರಾಜಸ್ಥಾನದಲ್ಲಿ 3, ಗುಜರಾತ್ನಲ್ಲಿ 1 ಕೇಸ್ ದಾಖಲಾಗಿದೆ. 10 ಕೋಟಿ ರೂಪಾಯಿ ಮಾದಕ ವಸ್ತು, 25 ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಎಸ್ಸಿಒ ಕಾರ್ ಹಾಗೆ 500 ಕೆಜಿ ರಾಸಾಯನಿಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೊಂದು ಬೃಹತ್ ಡ್ರಗ್ಸ್ ಜಾಲ, ಅದು ಎಲ್ಲಿ? ಮೈಸೂರಲ್ಲೇ. ಸುಮಾರು 1-1.5 ತಿಂಗಳ ಹಿಂದೆ ಇದೇ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಡ್ರಗ್ಸ್ ಜಾಲವನ್ನು ಭೇದಿಸಿದರು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಡ್ರಗ್ಸ್ ಬೇಟೆಯನ್ನು ಎನ್ಸಿಬಿ ಪೊಲೀಸರು ಭೇದಿಸಿದ್ದಾರೆ. ಪ್ರಮುಖವಾಗಿ ಮೈಸೂರಿನಲ್ಲೇ ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ನಮ್ಮ ರಾಜ್ಯ ಪೊಲೀಸರಿಗೆ ಗೊತ್ತಾಗದ್ದು ಬೇರೆ ರಾಜ್ಯದ ಪೊಲೀಸರಿಗೆ ಮತ್ತು ಕೇಂದ್ರದ ತನಿಖಾ ಸಂಸ್ಥೆಗೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅನ್ನೋದೇ ಈಗಿರ್ತಕ್ಕಂಥ ಅತಿ ದೊಡ್ಡ ಕ್ವೆಶ್ಚನ್ ಮಾರ್ಕ್. 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಮಹೇಂದ್ರ ಕುಮಾರ್ ವಿಷ್ಣೋಯಿ ಅನ್ನುವ ವ್ಯಕ್ತಿ. ಒಟ್ಟು 4 ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು. ಮಹೇಂದ್ರ ಕುಮಾರ್ ವಿಷ್ಣೋಯಿ ವಿರುದ್ಧ ರಾಜಸ್ಥಾನದಲ್ಲಿ 3 ಕೇಸ್ ಹಾಗೆ ಗುಜರಾತ್ನಲ್ಲಿ 1 ಕೇಸ್ ದಾಖಲಾಗಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪುಟ್ಟಸ್ವಾಮಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರತಕ್ಕಂಥದ್ದು. ಪುಟ್ಟಸ್ವಾಮಿ, ಈಗ ಸುಮಾರು ದಿನಗಳ ಹಿಂದೆ, 1-1.5 ತಿಂಗಳ ಹಿಂದೆ ಮಹಾರಾಷ್ಟ್ರ ಪೊಲೀಸರು ಬಂದು ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಡ್ರಗ್ಸ್ ಜಾಲ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೇಕಾಯಿತು. ಈಗ ಎನ್ಸಿಬಿ ಬಂದು ಪತ್ತೆ ಹಚ್ಚುವವರೆಗೆ ನಮ್ಮ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಸಹ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಈಗ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆತನ ಹಿನ್ನೆಲೆ ಏನು, ಯಾವ ರೀತಿಯಾಗಿ ನಡೀತಾ ಇತ್ತಂತೆ ಈ ಒಂದು ಡ್ರಗ್ಸ್ ಜಾಲ ಅಂತ? ಶಿವಶಂಕರ್, ಏನು ಮೈಸೂರಿಗೆ ಎನ್ಸಿಬಿ ಆಗಮಿಸಿದಂತಹ ಸಂದರ್ಭದಲ್ಲಿ, ಏನು ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 10 ಕೋಟಿಗೂ ಮಿಗಿಲಾದಂತಹ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಸೊ ಮೈಸೂರಿನಲ್ಲಿರ್ತಕ್ಕಂಥ ಪ್ರಯೋಗಾಲಯ ಎನ್ಸಿಬಿಗೆ ಹೇಗೆ ಗೊತ್ತಾಯ್ತು ಅಂತಕ್ಕಂಥದ್ದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ವಿಚಾರ ಶಿವಶಂಕರ್ ಮೂರ್ತಿ. ಯಾಕೆ ಅಂತ ಹೇಳಿದ್ರೆ, ಇದೇ ತಿಂಗಳು 28ನೇ ತಾರೀಕು, ಜನವರಿ 28ನೇ ತಾರೀಕು ಗುಜರಾತ್ನಲ್ಲಿ ಏನು ಮೆಫೋಡಿನ್ ಅಂತಕ್ಕಂತಹ 35 ಕೆಜಿ ಸಿಗತಕ್ಕಂಥ ಮೆಫೋಡಿನ್ ಅಂತಕ್ಕಂಥದ್ದು 35 ಕೆಜಿ ಗುಜರಾತ್ನಲ್ಲಿ ಸೀಜ್ ಮಾಡಲಾಗ್ತದೆ. ಆ ಒಂದು ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಪ್ರಯೋಗಾಲಯದ ಹೆಸರು ಕೇಳಿ ಬರ್ತದೆ. ಸೊ ಅದನ್ನ ಮನಗಂಡಂತಹ ಎನ್ಸಿಬಿ ಅವರು ಮೈಸೂರಿಗೆ ಬೆಳಗಿನ ಜಾವ ಬಂದಂತಹ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚಾಗಿರ್ತಕ್ಕಂತಹ ಮಾದಕ ದ್ರವ್ಯ ಸಿಕ್ಕಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಶಿವಶಂಕರ್ ಮೂರ್ತಿ, ನಿನ್ನೆ ಏನು ಮೈಸೂರಿನ ಕಮಿಷನರ್ ಆದಂತಹ ಸೀಮಾ ಲಟ್ಕರ್ ಅವರು ಕೂಡ ದಾಳಿಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ತರಹದ ಮಾದಕ ವಸ್ತುಗಳು ಸಿಕ್ಕಿರ್ಲಿಲ್ಲ. ಈಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಸೀಮಾ ಲಟ್ಕರ್ ಅವರು ಪ್ರಶ್ನೆ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಮಾಹಿತಿ ಹೇಗೆ ಗೊತ್ತಾಗ್ತಾ ಇದೆ ಅಂತಕ್ಕಂಥದ್ದು. ಸೊ ಗುಜರಾತ್ ನಲ್ಲಿ ಏನು 28ನೇ ತಾರೀಕು ಸಿಕ್ಕಿದಂತಹ ಏನು ಮೆಫೋಡಿನ್ ಅಂತಕ್ಕಂಥದ್ದು, ಮೆಫೋಡಿನ್ ಏನು ಸಿಕ್ಕಿದೆಯೋ 35 ಕೆಜಿ ಏನು ಸಿಕ್ಕಿದೆಯೋ ತನಿಖೆ ಸಂಸ್ಥೆಗೆ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಇವತ್ತು ಎನ್ಸಿಬಿ ಅವರು ದಾಳಿ ಮಾಡಿರ್ತಕ್ಕಂಥದ್ದು ಶಿವಶಂಕರ್ ಮೂರ್ತಿ. ಓಕೆ ಪುಟ್ಟಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.